ಏನ್ ಮಾತಾಡ್ತಾ ಇದ್ಯಾ ನಂಗೊಂದು ಅರ್ಥ ಆಗ್ತಾ ಇಲ್ಲಮ್ಮ. ಅದೇ ಅಪ್ಪ, ನೀನು ಆ ರಾಘವೇಂದ್ರ ಜೆಂಟಲ್ ಮ್ಯಾನ್, ಪರ್ಫೆಕ್ಟ್ ಮ್ಯಾನ್ ಅಂತ ಎಷ್ಟು ಹೋಪ್ ಇಟ್ಕೊಂಡಿದ್ಯಲ್ವಾ, ಅವನು ಸಿಕ್ಬಿದ್ದಿದ್ದಾನೆ. ಸಿಕ್ಕು ಬಿದ್ದಿದ್ದಾನೆ.
ಮೇಡಮ್ ಇಲ್ಲಿ ಏನೋ ಮೋಸ ಆಗಿದೆ ನಿಜವಾಗ್ಲೂ ಮೇಡಮ್. ಅದು ನನ್ನ ತಂಗಿ ಕಾಲೇಜ್ ಫೀಸ್ ಕಟ್ಟೋ ದುಡ್ಡು. ಪ್ಲೀಸ್ ಮೇಡಮ್ ನನ್ನ ನಂಬಿ. ಇವರಿಬ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇವ್ರನ್ನ ನಂಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ಮಿಸ್ ಆಗಿರೋ ದುಡ್ಡು ನಿನ್ನ ಹತ್ರ ಸಿಕ್ಕಿದೆ. ನೀನೇ ಮಾಡಿದ್ಯಾ ಅನ್ನೋದಕ್ಕೆ ಕಣ್ಮುಂದೆ ಸಾಕ್ಷಿ ಇದೆ. ಆದ್ರೂ ನೀನ್ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ಯಾ ಅಂದ್ರೆ ನೀನ್ ಎಂತ ಮೋಸ್ಕರ ಅನ್ನೋದು ಗೊತ್ತಾಗ್ತಿದೆ. ಹಾಗೆಲ್ಲ ಹೇಳ್ಬೇಡಿ. ಇವ್ರ ಅಂತಾರಲ್ಲ, ತುಂಬಾ ಸ್ವಾಭಿಮಾನಿ ಮೇಡಮ್. ರಾಯ್ ಯಾರು ಇವನ್ ಸ್ವಾಭಿಮಾನಿನ? ನೋ, ಇವನು ದುರಾಭಿಮಾನಿ. ಇವನ್ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನಮ್ಸೋದಕ್ಕೋಸ್ಕರ ಯಾವ ತರ ಬೇಕಾದ್ರೂ ಪ್ರೊಜೆಕ್ಟ್ ಮಾಡ್ತಾನೆ. ಹೋಗಿ ಹೋಗಿ ಇಂತ ಮೋಸ್ಕರನ ಸ್ವಾಭಿಮಾನಿ ಅಂತಿದ್ಯಲ್ಲ, ಇಂಥವ್ನ ಯಾವತ್ತೂ ನಂಬೇಡ. ಇಂಥವ್ನು ಈ ಕಂಪನಿಲಿ ಇನ್ನು ಒಂದು ಕ್ಷಣ ಕೂಡ ಇರಬಾರ್ದು. ಇಲ್ಲಿ ಮಾತ್ರ ಅಲ್ಲ, ಇನ್ನೆಲ್ಲೂ ಕೆಲ್ಸ ಸಿಗ್ಬಾರ್ದು. ಹಾಗ್ ಬ್ಲಾಕ್ ಲಿಸ್ಟ್ ಹಾಕ್ತೀನಿ. ಇದೇ ಇವ್ನ್ ಕೊನೆ ಕೆಲ್ಸ ಆಗಿರ್ಬೇಕು. ಇವ್ನ್ ಎಂತ ಚೀಟರ್ ಲೈಯರ್ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಯಾವುದೇ ಕಾರಣಕ್ಕೂ ಬೇರೆ ಎಲ್ಲೂ ಇವನನ್ನ ಕೆಲ್ಸಕ್ಕೆ ಸೇರ್ಸ್ಕೋಬಾರ್ದು. ರಾಜು, ಇವನನ್ನ ನೀನೇ ವಾಚ್ ಮಾಡ್ಬೇಕು. ಇವನ್ ಪ್ರತಿ ಮೂಮೆಂಟು ನನಗ್ ಗೊತ್ತಾಗ್ಬೇಕು. ಮೇಡಮ್ ನೀವು ದುಡುಕ್ ನಿರ್ಧಾರ ತಗೊಂತಿದ್ದೀರಾ? ಒಂದೇ ಒಂದ್ಸಲ ನನ್ನ ಮಾತು ಕೇಳಿ ಮೇಡಮ್. ಏಯ್, ನಾನ್ ಹೇಳ್ತೀನಿ ಕೇಳಿಸ್ಕೊ. ಈ ಕ್ಷಣದಿಂದಾನೆ ನಿನ್ನ ಕೆಲ್ಸದಿಂದ ಡಿಸ್ಮಿಸ್ ಮಾಡ್ತಿದ್ದೀನಿ. ಅಷ್ಟು ಮಾತ್ರ ಅಲ್ಲ, ಇನ್ ಮುಂದೆ ನೀನ್ ಹೇಗ್ ಕೆಲ್ಸ ತಗೊಂತೀಯ ಅಂತ ನಾನು ನೋಡ್ತೀನಿ. ಈ ಕ್ಷಣದಿಂದ ನೀನ್ ನನ್ನ ಹದ್ದಿನ ಕಣ್ಗಾವಲಾಗಿರ್ತೀಯ. ಗೆಟ್ ಲಾಸ್ಟ್. ಮೇಡಮ್ ಅದು ನನ್ನ ತಂಗಿ ಕಾಲೇಜ್ ಫೀಸ್ ದುಡ್ಡು ಮೇಡಮ್. ಈ ಕಳ್ತನದ ದುಡ್ಡಲ್ಲಿ ನಿನ್ ತಂಗಿನ ಓದಿಸಿದ್ರೆ ಉದ್ಧಾರ ಆಗ್ತಾಳೆ ಅನ್ಕೊಂಡಿದ್ಯಾ? ನೋ, ನೆವರ್. ಅವಳು ಯಾವತ್ತೂ ಉದ್ಧಾರ ಆಗಲ್ಲ. ಸತ್ಯವಾಗ್ಲೂ ನನ್ನ ದುಡ್ಡನ್ನ ಕಳ್ತನ ಮಾಡಿಲ್ಲ ಮೇಡಮ್. ಇನ್ನೊಂದು ಕ್ಷಣ ನನ್ ಕಣ್ಮುಂದೆ ಇದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಔಟ್, ಗೆಟ್ ಔಟ್. ಸಂಗೀತ, ಬಾರೆ ಪಾನಿಪುರಿ ತಿನ್ಕೊಬರೋಣ. ನಂಗ್ ಬೇಡ ಕಣೆ, ನೀನ್ ತಿನ್ನೋಗು. ಇವತ್ ನಾನೇ ಟ್ರೀಟ್ ಕೊಡಿಸ್ತೀನಿ, ನೀನೇನ್ ದುಡ್ಡು ಕೊಡ್ಬೇಡ. ಬಾ. ದುಡ್ಡಿನ ವಿಷಯ ಅಲ್ವೇ, ನನಗೆ ಇಂಟ್ರೆಸ್ಟ್ ಇಲ್ಲ. ಪಾನಿಪುರಿ ಸ್ಟಾಲ್ ಹತ್ರ ಹೋದ್ರೆ ತಾನಾಗೆ ಇಂಟ್ರೆಸ್ಟ್ ಬರುತ್ತೆ. ಬಾ ಪ್ಲೀಸ್ ಕಣೆ, ನನ್ನ ಫೋರ್ಸ್ ಮಾಡ್ಬೇಡ. ಏನು ಫೀಸ್ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ಯಾ? ನಿಮ್ ಅಣ್ಣ ಕಟ್ತೀನಿ ಅಂತ ಹೇಳಿದಾರೆ ತಾನೆ. ಬಾ. ನಮ್ಮ ಅಣ್ಣ ಫೀಸ್ ಕಟ್ತೀನಿ ಅಂದ್ಮೇಲೆ ಅವ್ನ್ ಕಟ್ತಾನೆ ಕಣೆ. ಆದ್ರೆ ಅವ್ನಿನ ರೆಸಿಪ್ಟ್ ಕಳ್ಸಿಲ್ಲ. ಅದ್ರಿಂದ ಅಲ್ಲೇನ್ ತೊಂದ್ರೆ ಆಗಿದ್ಯೋ, ಅವನಿಗೆ ದುಡ್ಡು ಕೊಡ್ತೀನಿ ಅಂದವ್ರು ಕೊಟ್ಟಿದಾರೋ ಇಲ್ವೋ, ದುಡ್ಡು ಅರೇಂಜ್ ಆಗಿದ್ಯೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ನಿಮ್ ಅಣ್ಣ ದುಡ್ಡಿನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ ಅಂತ ಮೊದ್ಲೇ ಹೇಳಿದಾರೆ ತಾನೆ. ಬಿಟ್ಟಾಕು. ಬಾ ಇವಾಗ. ಬಾ. ಸರಿ, ನಾನ್ ಬರಲ್ಲ ಅಂದ್ರೆ ನೀನ್ ಬಿಡೋಳಂಗ್ ಕಾಣಲ್ಲ. ನಡಿ, ಆಯ್ತು. ಅಣ್ಣ ಅವ್ನ್ ಹೇಳಿದ ಟೈಮ್ಗೆ ಫೀಸ್ ಕಟ್ಟೋಕ್ ಆಗಿಲ್ಲ ಅಂದ್ರೆ ಖಂಡಿತ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಏನಾಗಿರ್ಬೋದು? ಏನಪ್ಪ ಇದು? ಅಲ್ಲಿ ನೋಡಿದ್ರೆ ನೀನು ಕಟ್ಟಿರೋ ಕನ್ಸಿನ ಗೋಪುರ ಕುಸ್ತು ಬೀಳ್ತಾ ಇದೆ. ಇಲ್ಲಿ ನೀನು ಆರಾಮಾಗಿ ಕುತ್ಕೊಂಡು ಪುಸ್ತಕ ಓದ್ತಾ ಇದೀಯಾ. ಏನ್ ಮಾತಾಡ್ತಾ ಇದ್ಯಾ ನಂಗೊಂದು ಅರ್ಥ ಆಗ್ತಾ ಇಲ್ಲಮ್ಮ. ಅದೇ ಅಪ್ಪ, ನೀನು ಆ ರಾಘವೇಂದ್ರ ಜೆಂಟಲ್ ಮ್ಯಾನ್, ಪರ್ಫೆಕ್ಟ್ ಮ್ಯಾನ್ ಅಂತ ಎಷ್ಟು ಹೋಪ್ ಇಟ್ಕೊಂಡಿದ್ಯಲ್ವಾ, ಅವನು ಸಿಕ್ಬಿದ್ದಾನೆ. ಬಿದ್ದಿದ್ದಾನೆ. ಸಿಕ್ಕು ಬೀಳೋರು ಯಾರೋ, ತಪ್ಪು ಮಾಡಿದವರು, ಕದ್ದಿರೋರು, ಸುಳ್ಳು ಪಳ್ಳು ಹೇಳೋರು, ಅಥವಾ ತೆರೆ ಮರೆಯಲ್ಲಿ ಇದ್ಕೊಂಡು ಕುತಂತ್ರ ಮಾಡ್ತಾರಲ್ಲ ಅಂತವ್ರು ಯಾರಾದ್ರೂ ತಾನೇ ಸಿಕ್ಕು ಬೀಳೋದು. ಎಸ್ ಅಪ್ಪ, ಯು ಆರ್ ರೈಟ್. ನಿನ್ ಜೆಂಟಲ್ಮ್ಯಾನ್ ಕೂಡ ಆಫೀಸ್ ದುಡ್ಡನ್ನ ಕಳ್ತನ ಮಾಡಿ ಸಿಕ್ಕು ಬಿದ್ದಾನಪ್ಪ.